ಆಗ್ತಾ ಬಂತು. ಅದು ತನಿಖೆಯಿಂದ ಯಾರು ಏನು ಇವತ್ತಿಗೂ ಗೊತ್ತಾಗಿಲ್ಲ. ಮತ್ತು ಬೇರೆ ಆದರೆ ಯಾರೂ ಇದ್ದಾರಲ್ಲಪ್ಪ ಅಲ್ಲೇ ಇದೆಲ್ಲ ಮಾಡೋರು. ಯಾಕಂತಂದ್ರೆ ಅನೇಕಿಂತವು ಅನ್ಐಡೆಂಟಿಫೈಡ್ ಡೆತ್ಗಳಾಗಿದ್ದಾವೆ. ಅದರಲ್ಲೂ 74 ಅಂತೆ ಸ್ವತಃ ಪಾಲನ್ನವರೆಲ್ಲ ಕೇಸನ್ನು ತೊಗೊಂಡು ಹೈಕೋರ್ಟ್ಗೆ ಹೋಗಿದ್ದಾರೆ. ಇವತ್ತು ಅದನ್ನು ಕೇಳ್ತಾ ಇದ್ದಾರೆ ಯಾರಪ್ಪ ಇವರು ಅಂತೇಳಿ. ಸೌಜನ್ಯ ಕೇಸಿನ ಜೊತೆಗೆ ಇವತ್ತು ಕೋರ್ಟ್ ಮ್ಯಾಟ್ರ್ ಅದ. ಬಟ್ ತನಿಖೆ ಮಾಡೋರು ಯಾರು? ಕೋರ್ಟ್ ಅಂತ ಪಾಪ ಹೇಳೋದಷ್ಟೇ, ತನಿಖೆ ಮಾಡಿರಿ ಅಂತೇಳಿ. ಅದು ಇಲ್ಲಿವರೆಗೆ ನಡೆದಂಥ ತನಿಖೆಯಲ್ಲಿ ಸ್ವತಃ ಪೊಲೀಸರಾಗಿರ್ಬೋದು, ಗ್ರಾಮ ಪಂಚಾಯತಿಯವರಾಗಿರ್ಬೋದು, ಅವರು ಸಹಿತ ಅವ್ರು ಯಾರು ಏನು ಅನ್ನೋದು ಕ್ಲಿಯರಾಗಿ ಇಟ್ಟಿಲ್ಲ. ಇಲ್ಲ ಅವ್ರು ಯಾರು ನಾವು ಪ್ರಕಟ ಮಾಡಿದ್ವಿ, ಯಾರು ಬರಲಿಲ್ಲ, ನಾವು ದಫನ್ ಮಾಡಿದ್ವಿ, ಮತ್ತೇನೋ ಮಾಡಿದ್ವಿ ಅಂತೇಳಿ. ಅದ್ರಾಗ ಯುವತಿಯರು ಅದಾವ, 14-15 ವರ್ಷದ 16 ವರ್ಷದ ಹುಡುಗಿಯರು ಅದಾವ. ಮತ್ತು ಈ ಹಿಂದಿನ ಒಂದು ಇದರಲ್ಲಿ ಏನಪ್ಪ ಅಂತಂದ್ರೆ ಇದು ಚೆನ್ನಯ್ಯ ಅಂದರೆ ಭೀಮ್ ಇದ್ದಾಗ ಕೆಲವೊಂದು ಮಾತು ಹೇಳಿದಾರೆ. ಹೌದು, ಸಣ್ಣ ವಯಸ್ಸಿನ ಹೆಣ್ಮಕ್ಳಿದ್ದು 14-15 ವರ್ಷ ನಾನು ಅದ್ರ ಮುಖದ ಮೇಲೆ ಅರಿವಿ ಹಾಕಿ ಮತ್ತೆ ಮಾಡಿ ದಫನ್ ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ನಂತರ ಚೇಂಜ್ ಆದ ಆ ಮಾತು ಬೇರೆ. ಆದರೆ ನಡೆದಿದ್ದೇನು ಸುಳ್ಳಲ್ಲ ಅಂಥೇಳಿ ಇವತ್ತಿಗೂ ಪ್ರೂವ್ ಆಗ್ತಾಯಿದ್ದಾವೆ ಅಂತ. ಯಾಕಂದರೆ ಸಾವಿರಾರು ಮೂಲಗಳು ಸಿಕ್ಕಿದಾವೆ. ಜೊತೆಗೆ ಬಂಗ್ಲೆ ಗುಡ್ಡೆ ಮೇಲೆ ಒಂದು 6-7 ಅಸ್ಥಿಪಂಜರಗಳು ಸಿಕ್ಕಿದಾವೆ. ಅವೆಲ್ಲ ಇವತ್ತು ಹೇಳ್ತಾ ಇದ್ದಾವೆ, ಹೌದಪ್ಪ ಇವು ಸಣ್ಣ ವಯಸ್ಸಿನವರು ಏನೋ ಆಗ್ಯದ ಇಲ್ಲಿ ಅಂತೇಳಿ. ಇಷ್ಟೊಂದು ಪ್ರಮಾಣದಲ್ಲಿ ಇಲ್ಲೇ ಈ ಒಂದು ಶವಗಳ ಮೂಳೆಗಳು ಸಿಗೋದು ಮಾಡೋದು ನೋಡಿದಾಗ ಅದು ಹೋಗೋದು ಸ್ಮಶಾನವೂ ಅಲ್ಲ, ಬಂಗ್ಲೆ ಗುಡ್ಡೆ. ಇನ್ನೊಂದು ಜೊತೆ ಇನ್ನೊಂದು ಬರ್ತದೆ ನಂದಿಗುಡ್ಡೆ ಅಂತೇಳಿ. ಈ ನಂದಿಗುಡ್ಡೆ ಮತ್ತು ಬಂಗ್ಲೆ ಗುಡ್ಡೆ ಮೇಲೆ ಓದೋದು ಯಾರು ಹೋದರು, ಯಾರು ಇದನ್ನು ಮಾಡಿರೋದು ಇವತ್ತಿಗೂ ಅದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿದರೆ ಈ ರೆಕಾರ್ಡ್ಗಳಲ್ಲಿ, ಪೊಲೀಸ್ ರೆಕಾರ್ಡ್ಗಳಲ್ಲಿ ಇವೆಲ್ಲನೂ ಇದ್ದಾವೆ ಇಲ್ಲಂತಲ್ಲ. ಆದರೆ ಅವ್ರು ಯಾರು ಅನ್ನೋದು ಐಡೆಂಟಿಫೈ ಆಗಿಲ್ಲ. ಅವ್ರಿಗೆ ಗೊತ್ತಾಗಲಾರ್ದಕ್ಕೆ ಒಂದೇ ದಿನದಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿ ಮುಗಿದ್ವಿ ನಾವು ಅಂತ ಹೇಳಿಕೊಡೋದು ಇದ್ದಾರೆ. ಇವೆಲ್ಲನೂ ಸಂಶಯಕ್ಕೆ ಆಸ್ಪದ ಮಾಡ್ಕೊಂಡು